ಎಸ್, ಉಜಿರೆಯಲ್ಲಿರುವಂತಹ ಹೈಟೆಕ್ ಮೊಬೈಲ್ ಸೆಂಟರ್ಗೆ ನುಗ್ಗಿದ ಕಳ್ಳರು. ಉಜಿರೆಯಲ್ಲಿರುವಂತಹ ಹೈಟೆಕ್ ಮೊಬೈಲ್ ಸೆಂಟರ್ ರಾತ್ರಿ 12 ಗಂಟೆಯ ವೇಳೆ ನಡೆದಂತಹ ಘಟನೆ. ಕಾದು ಕೂತು ಹಂಚನ್ನ ಹಾಕಿದ ಕಳ್ಳರು ಶಟರ್ ಒಡೆದು ಕಳ್ಳತನಕ್ಕೆ ಯತ್ನವನ್ನು ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ ಸರಿಯಾಗಿದೆ. ಉಜಿರೆಯಲ್ಲಿರುವಂತಹ ಹೈಟೆಕ್ ಮೊಬೈಲ್ ಸೆಂಟರ್ಗೆ ಕಳ್ಳರು ನುಗ್ಗಿರುವಂತದ್ದು. ಕಾದು ಕುಳಿತು ಹೊಂಚನ ನಡೆಸಿದ್ದಾರೆ. ರಾತ್ರಿ 11 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಕಾದು ಕೂತು ಹೊಂಚು ಹಾಕಿದ ಕಳ್ಳರು, ಯಾಕಂದ್ರೆ ಕಳ್ಳತನವನ್ನ ಶಟರ್ ಹೊಡೆದು ಕಳ್ಳತನಕ್ಕೆ ಯತ್ನವನ್ನ ನಡೆಸಿದ್ದಾರೆ. ಆದರೆ ಅದು ಫಲಪ್ರದವಾಗಲಿಲ್ಲ ಅನ್ನುವಂಥದ್ದು ನೋಡಬಹುದು ದೃಶ್ಯದಲ್ಲಿ. ಯಾವ ರೀತಿ ಕಳ್ಳರು ಕಳ್ಳತನಕ್ಕೆ ಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿಕೊಂಡು ಉಜಿರೆಯಲ್ಲಿರುವಂತಹ ಹೈಟೆಕ್ ಮೊಬೈಲ್ ಸೆಂಟರ್ಗೆ ನುಗ್ಗಿರುವಂತಹ ಕಳ್ಳರ ಕರಾಮತ್ತು ಇದು. ದೃಶ್ಯವನ್ನು ಗಮನಿಸಬಹುದು. ಆ ಒಂದು ಯಾವ ರೀತಿ ಕಳ್ಳರು ಕಳ್ಳತನಕ್ಕೆ ಯತ್ನವನ್ನು ನಡೆಸಿದ್ದಾರೆ ಅನ್ನುವಂಥದ್ದು. 11 ಗಂಟೆಗೆ ಈ ಘಟನೆ ನಡೆದಿದೆ. ರಾತ್ರಿ 11 ಗಂಟೆಯ ವೇಳೆ ಶಟರನ್ನು ಒಡೆದು ಕಳ್ಳತನಕ್ಕೆ ಯತ್ನವನ್ನು ನಡೆಸಿದ್ದಾರೆ. ಆದರೆ ಯಾವುದೇ ಕೂಡ ಒಂದು ಅಂದರೆ ಅವರ ಪ್ರಯತ್ನ ಫಲಪ್ರದವಾಗಲಿಲ್ಲ, ಅಲ್ಲಿ ಗಮನಿಸ್ಬೋದು. ಇದಕ್ಕೆ ಈ ಒಂದು ಕಳ್ಳತನದ ದರೋಡೆ ಯತ್ನ ಏನಿದೆ ಆ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು CCTV ಫುಟೇಜ್ ಬರ್ತಾ ಇದೆ, ನೋಡ್ಕೊಂಡು ಸದ್ಯಕ್ಕೆ ಸಿಕ್ಕಿಲ್ಲ. ಸೊ ಹಾಗಾಗಿ ಬರುತ್ತೆ, ನಾವು ಅದನ್ನು ತೊಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಯಾವ ರೀತಿ ಇದಿದ್ರೂ ಕೂಡ, ಅಂದರೆ ಇಷ್ಟೆಲ್ಲ ಪೊಲೀಸರು ಇದ್ರೂ ಕೂಡ ಒಂದು ಕಳ್ಳತನ ಹೇಗೆ ನಡೆಯುತ್ತೆ ಅಂತ ಹೇಳಿಕೊಂಡು, ಯಾಕಂದರೆ ಎಷ್ಟೇ ಸರ್ಪಗೌಲ ಹಾಕಿದ್ರು ಕೂಡ, ಎಷ್ಟೇ ಕಳ್ಳತನ ನಡಿಬಾರ್ದು ಅಂತ ಪ್ರಯತ್ನವನ್ನು ಪಟ್ಟರೂ ಕೂಡ ಕಳ್ಳರು ಯಾವ ರೀತಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಯಾಕಂದರೆ ಉಜಿರೆಯಲ್ಲಿ ಅಂದರೆ ಪೇಟೆಯಲ್ಲಿ ಇರುವಂತಹ ಒಂದು ಅಂಗಡಿ ಅದು. ತುಂಬ ಕಸ್ಟಮರ್ಗಳು ಆ ಮೊಬೈಲ್ ಅಂಗಡಿಗೆ ಬರ್ತಾರೆ. ಹಾಗಾಗಿ ತುಂಬ ವ್ಯಾಪಾರ ಆಗಬಹುದು, ತುಂಬ ಹಣ ಇರಬಹುದು. ಇಲ್ಲಿ ಒಂದು ಒಳ್ಳೆ ಮೌಲ್ಯದ ಮೊಬೈಲ್ಗಳು ಕೂಡ ಇರ್ಬೋದು. ಅದನ್ನು ಮಾರಿದರೆ ಅಥವಾ ಹಣ ಎಲ್ಲಾದರೂ ಇದ್ದರೆ, ಅಂದರೆ ಕಸ್ಟಮರ್ ಎಂದು ಬಂದು ಮೊಬೈಲನ್ನು ಖರೀದಿ ಮಾಡ್ತಾರೆ ನೋಡಿ, ಸೊ ಆ ಒಂದು ಹಣ ಅಲ್ಲಿದ್ದಂತಹ ಅದನ್ನು ಲಪಟಾಯಿಸಬಹುದು ಅನ್ನುವಂತಹ ದೃಷ್ಟಿಯಿಂದ ಕೂಡ ಇಲ್ಲಿ ಕಳ್ಳತನಕ್ಕೆ ಯತ್ನವನ್ನು ಮಾಡಿರ್ಬೋದು. ಯಾಕಂತ ಹೇಳಿದರೆ ಏಕಾಏಕಿ ಕಳ್ಳತನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರೋ ತುಂಬ ಗಮನಿಸಿರಬಹುದು, ಇಲ್ಲಿ ಕಳ್ಳತನ ಮಾಡಿದರೆ ನಮಗೆ ಖಂಡಿತವಾಗ್ಲೂ ಏನಾದರೂ ಲಾಭ ಆಗುತ್ತೆ, ನಾವು ಒಳ್ಳೆಯ ಲೈಫನ್ನು ಲೀಡ್ ಮಾಡಬಹುದು ಇತ್ಯಾದಿ ಎಲ್ಲ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಕಳ್ಳತನವನ್ನು ನಡೆಸಿರಬಹುದು ಅನ್ನುವಂತಹ ಅನುಮಾನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ಗಳು ದಾಖಲಾಗಿದೆಯಾ ಅಥವಾ ಇನ್ನು ದಾಖಲಾಗಬೇಕಾ, ಆ ಮಾಹಿತಿಗಳು ಕೂಡ ನಮಗೆ ಇನ್ನೂ ಲಭ್ಯ ಆಗಿಲ್ಲ. ಕಳ್ಳತನ ನಡೆದಿದೆ ಅನ್ನುವಂಥದ್ದು ಇದೆ. ಅಂದರೆ ಈ ಒಂದು ಕಳ್ಳತನದ ಬಗ್ಗೆ CCTV ಫುಟೇಜ್ ಕೂಡ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆ ಒಂದು ದೃಶ್ಯ ನಮಗೆ ಬರಬೇಕು ಅಷ್ಟೇ. ಸೊ ಖಂಡಿತವಾಗ್ಲೂ ನಾವು ಅದನ್ನು ಪ್ರಸಾರವನ್ನು ಮಾಡ್ತೀವಿ ಈ ಒಂದು ವಾಹಿನಿಯಲ್ಲಿ. ಅಂದರೆ ಯಾರು ಮಾಡಿರ್ಬೋದು ಅನ್ನುವಂಥದ್ದು ಈ ಒಂದು ಕಳ್ಳತನ ಯಾಕಾಗಿ ನಡೀತು, ಗೊತ್ತಿದ್ದವರೇ ಮಾಡಿದ್ರಾ, ಅವರ ಚಲನವನ್ನು ಹೇಗಿತ್ತು ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ ಇಲ್ಲಿ. ಬಹುತೇಕ ಸಂದರ್ಭಗಳಲ್ಲಿ ಇಂತಹ ಪ್ರಕರಣಗಳು ಗೊತ್ತಿರುವವರಿಂದಲೇ ನಡೆಯುತ್ತೆ ಅನ್ನುವಂಥದ್ದು. ಯಾಕಂದರೆ ತುಂಬ ಆತ್ಮೀಯರಾಗಿರುವವರು ಈ ಶಾಪ್ನ ಮಾಲೀಕರಿಗೆ ತುಂಬ ಆತ್ಮೀಯರಾಗಿರುವವರು ಮಾಡಿರಬಹುದಾ ಈ ಒಂದು ಕಳ್ಳತನ ಅನ್ನುವಂಥದ್ದು ಕೂಡ, ಅಂದರೆ ಮಾಡಿರ್ಬೋದು ಅನ್ನೋ ಸಾಧ್ಯತೆ ಕೂಡ ಜಾಸ್ತಿ ಆಗಿರುತ್ತೆ. ಕಳ್ಳತನ ಮಾಡಬೇಕು ಅಂತ ಹೇಳಿದರೆ, ಅಂದರೆ ಯಾವುದೇ ಅಪರಾಧ ಕೃತ್ಯಗಳನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಗುಂಡಿಗೆ ಅನ್ನೋದು ಗಟ್ಟಿ ಇರಬೇಕಾಗತ್ತೆ. ಯಾಕಂದರೆ ಕಳ್ಳತನ ಆಗೋದು ಒಂದು ಕಡೆ, ಆಮೇಲೆ ಆ ಕೇಸಸ್ಗಳು, ಜೈಲು, ಆಮೇಲೆ ಅಲ್ಲಿ ಲಾಯರ್ ಅಂದರೆ ಇದು ಕೋರ್ಟ್ನಲ್ಲಿ ಇದಾಗುತ್ತೆ. ಸೊ ಹೀಗಾಗುತ್ತೆ ನೋಡಿ. ಇವಾಗ ಗಮನಿಸ್ಬೋದು CCTVಯ ಆ ಒಂದು ದೃಶ್ಯ ನಮಗೆ ಲಭ್ಯ ಆಗಿರುವಂಥದ್ದು. ನಾವು ನಮ್ಮ U+ ವಾಹಿನಿಯಲ್ಲಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅಂದರೆ ಇದು ರಾತ್ರಿ 11 ಗಂಟೆ ವೇಳೆಗೆ ನಡೆದಂಥ ಘಟನೆ. ಅಂದರೆ ಎಲ್ಲರೂ ಕೂಡ ಅಂಗಡಿ ಕ್ಲೋಸ್ ಮಾಡಿ ಹೋಗ್ತಾರೆ, ಅಂದರೆ ಬಾಗಿಲು ಹಾಕ್ತಾರೆ, ಆಮೇಲೆ ಯಾವ ರೀತಿ ಲಾಕನ್ನು ಮಾಡ್ತಾರೆ. ಸೊ ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸಿರುವಂತಹ ವ್ಯಕ್ತಿಗಳು ಇದನ್ನು ಮಾಡಿರಬೇಕು. ನೋಡ್ಬೋದು ಆ ಒಂದು CCTVಯಲ್ಲಿ
ಕಳ್ಳರ ಕೈ ಚಳಕ ಸೆರಾಗಿರುವಂಥದ್ದು. ಇದು ಬೇರೆ ಎಲ್ಲೂ ಅಲ್ಲ, ನಮ್ಮ ಉಜಿರೆಯ ಹೈಟೆಕ್ ಮೊಬೈಲ್ ಸೆಂಟರ್ಗೆ ನುಗ್ಗಿ ಕಳ್ಳರು ಕಳ್ಳತನವನ್ನು ಮಾಡಿರುವಂಥದ್ದು. ನೋಡಿರ್ಬೋದು, ಅಲ್ಲಿ ಬರುವಂಥ ಒಂದು ದೃಶ್ಯಗಳನ್ನು ಗಮನಿಸಿ, ಮುಖಕ್ಕೆ ಹೇಗೆ ಮಾಸ್ಕನ್ನು ಹಾಕಿದ್ದಾರೆ. ಅಂದರೆ ತನ್ನ ಗುರುತು ಸಿಗಬಾರ್ದು ಅಂತ ಹೇಳಿಕೊಂಡು ಕಳ್ಳರು ಎಷ್ಟು ಚಾಲಾಕಿಗಳು ಆದರೂ ಕೂಡ ಪೊಲೀಸರು ಅಪರಾಧ ಕೃತ್ಯವನ್ನು ಬಿಡಿಸುವಲ್ಲಿ ತುಂಬಾ ಹುಷಾರಾಗಿರ್ತಾರೆ. ಯಾಕಂದರೆ ಅವರು ಸುಮ್ಮನೆ ಬಂದಿರೋದಿಲ್ಲ ಪೊಲೀಸ್ ಕೆಲಸಕ್ಕೆ. ಸೊ ಹಾಗಾಗಿ ತುಂಬ ಟ್ರೈನಿಂಗ್ ಆಗಿರುತ್ತೆ. ಸೊ ಇಂಥ ಕಳ್ಳರನ್ನು ಯಾವ ರೀತಿ ಬಗ್ಗು ಹೊಡಿಬೇಕು, ಯಾವ ರೀತಿ ಹಿಡಿಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿರುತ್ತೆ. ಅಂದರೆ ಹೇಳ್ತಾರೆ ಕೆಲವು ರಂಗೋಲಿ ಕೆಳಗೆ ಚಾಪೆ ಕೆಳಗೆ ಅಂತ ಹೇಳ್ಕೊಂಡು. ಸೊ ಆ ರೀತಿಯ ಒಂದು ತಂತ್ರ ಕೂಡ ಪೊಲೀಸವರು ಖಂಡಿತವಾಗಿ ಈ ಒಂದು ಪ್ರಕರಣದಲ್ಲಿ ಭೇದಿಸ್ತಾರೆ ಅಂತ ಹೇಳ್ಕೊಂಡು. ಅಂದರೆ ತುಂಬ ಗಮನಿಸಿರ್ತಾರೆ ಯಾವ ರೀತಿ ಬರ್ತಾರೆ ಅಂತ ಹೇಳ್ಕೊಂಡು. ನೋಡಿ, ಇಲ್ಲಿ ಬಂದಿರ್ಬೋದು. ಅಂದರೆ ಒಬ್ಬರು ಅಲ್ಲಿ ಮಾಸ್ಕನ್ನು ಹಾಕ್ಕೊಂಡಿಲ್ಲ, ನಿಮ್ಗೆ ಗಮನಿಸ್ಬೋದು. ಅದು ನೈಟ್ ಪ್ಯಾಂಟ್ ಅನಿಸುತ್ತೆ. ಸೊ ಅದನ್ನು ಹಾಕಿದಂಥ ಸಂದರ್ಭದಲ್ಲಿ ಒಬ್ಬರು ಹಾಕಿದ್ದಾರೆ, ಅದರಲ್ಲಿ ಅವರು ಮಾಸ್ಕನ್ನು ಮುಖಕ್ಕೆ ಹಾಕ್ಕೊಂಡಿಲ್ಲ. ಆದರೆ ಇನ್ನೊಬ್ಬರು ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ, ಗಡ್ಡ ಇದೆ, ತುಂಬ ಕೂದಲನ್ನು ಬಿಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು ಅಂಶಗಳು ಕೂಡ ಕಳ್ಳರನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ಬೋದು. ಎಲ್ಲೂ ಕೂಡ ಎಷ್ಟೇ ಕಳ್ಳತನ, ಆವಾಗಲೇ ಹೇಳ್ತಾ ಇದ್ದಾಗೆ, ಕಳ್ಳರು ಎಷ್ಟೇ ಚಾಲಾಕಿಗಳಿದ್ರೂ ಕೂಡ ಯಾವುದಾದ್ರೂ ಒಂದು ಕ್ಲೂವನ್ನು ಅಲ್ಲಿ ಬಿಟ್ಟು ಹೋಗಿರ್ತಾರೆ. ಏನು ಅಂತ ಹೇಳಿದರೆ, ಯಾವುದೇ ಅಪರಾಧಿ ಕೂಡ ಯಾವುದೇ ಒಂದು ಕ್ಲೂವನ್ನು ಬಿಟ್ಟು ಹೋಗದೆ ಸಾಧ್ಯ ಇರೋದಿಲ್ಲ. ಯಾಕಂತ ಹೇಳಿದರೆ ಅವನಿಗೆ ಒಂದು ಅಲ್ಲಿಂದ ಕಳ್ಳತನ ಮಾಡಬೇಕು ಅಂತ ಇರುತ್ತೆ, ಅಲ್ಲಿಂದ ತುಂಬ ವಸ್ತುಗಳನ್ನ ಕದಿಬೇಕು ಅಂತ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಒಂದು ಯಾವುದೋ ಒಂದು ವಸ್ತುಗಳು ಅಥವಾ ಇನ್ಯಾವುದು ಕೈ ಬೆರಳಿನ ಅಚ್ಚುಗಳಾಗಿರ್ಬೋದು. ಸೊ ಇದೆಲ್ಲ ಕೂಡ ಅಪರಾಧ ನಡೆದಂಥ ಸಂದರ್ಭದಲ್ಲಿ ಪೊಲೀಸರು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಹೀಗಾಗಿ ಕಳ್ಳರನ್ನು ಈ ಒಂದು ಕಳ್ಳತನದ ಬಗ್ಗೆ ಮಾತನಾಡೋದಕ್ಕೆ ಅಂಗಡಿಯ ಸಿಬ್ಬಂದಿ ಆಗಿರುವಂತಹ ಜಬೀರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಬೀರ್ ಅವರ, ಈ ಒಂದು ಕಳ್ಳತನ ಯಾಕಾಗಿ ಆಗಿರ್ಬೋದು, ನಿಮ್ಮ ಗಮನಕ್ಕೆ ಬಂದದ್ದು ಯಾವಾಗ? ಏನಾದರೂ ಆಗಿದೆಯಾ? ಕಳ್ಳತನ ಏನಾದರೂ ಕದ್ಕೊಂಡು ಹೋಗಿದ್ದಾರಾ, ಹೇಗೆ? ಇಲ್ಲ ಸರ್, ಯಾವುದೇ ಒಂದು ನಮ್ಮ ಅಂಗಡಿಯ ಐಟಮ್ ಯಾವುದು ಕದ್ಕೊಂಡು ಹೋಗ್ಲಿಲ್ಲ. ಅವರು ಕಳ್ಳತನಕ್ಕೆ ಪ್ರಯತ್ನ ಪಡುವಾಗ್ಲೇ ನಮ್ಮ ಹತ್ತಿರದ ಟೀ ಅಂಗಡಿ ಮುತ್ತಲಿಬ್ ಅಂತ ಒಬ್ರು ಇದ್ದಾರೆ, ಅವರು ಅವರ ಗಾಡಿಯನ್ನು ಪಾರ್ಕ್ ಮಾಡೋ ಹೊತ್ತಿಗೆ ಅಲ್ಲಿ ಅವರನ್ನು ನೋಡಿ ಅವರು ಅಲ್ಲಿಂದ ಓಡಿ ಹೋಗಿದ್ದಾರೆ ಸರ್. ಓಕೆ, ಅಂದ್ರೆ ಇದು ಕಳ್ಳತನ ಏಕಾಏಕಿ ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಬಹುತೇಕ ನಾವು ಕೇಸ್ಗಳಲ್ಲಿ ನೋಡ್ತೀವಿ, ಕಳ್ಳತನ ಕೆಲವೊಬ್ರು ಆತ್ಮೀಯರಾಗಿರೋರು ಕೂಡ ಮಾಡೋದಕ್ಕೆ ಸಾಧ್ಯ ಇರುತ್ತೆ, ಕೆಲವೊಬ್ರು ನಮ್ಗೆ ಅಂಗಡಿಗೆ ಬಂದು ಹೋಗೋರು ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಯಾಕಂದ್ರೆ ಸೂಕ್ಷ್ಮವಾಗಿ ಗಮನಿಸಿ ಒಂದು ಪ್ರಯತ್ನವನ್ನ ಮಾಡಿರ್ಬೋದು ಅಂತ. ನೀವೇನ್ ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ? ಹೌದು, ಇದು ಸೂಕ್ಷ್ಮವಾಗಿ ಅವರು ಗಮನ ಹರಿಸಿದ ತರ ಕಾಣ್ತಾ ಇದೆ. ಯಾಕಂದ್ರೆ ಅವರು ಸುಮಾರು 7:55ಗೆ ನಮ್ಮ ಅಂಗಡಿಯ ಮುಂಭಾಗದ ಬಂದು ಪಾರ್ಕ್ ಮಾಡ್ತಾರೆ ಗಾಡಿಯನ್ನು. 7:55ಕ್ಕೆ ಬಂದ ಕಾರು 11 ಗಂಟೆ ರಾತ್ರಿವರೆಗೂ ಅಲ್ಲೇ ಇರ್ತದೆ. ಅದರ ಬಗ್ಗೆ ಫುಟೇಜ್ ಇದೆ, ಬೇರೆ ಅವರ ಅಂಗಡಿಯವರದ್ದು CCTV ಎಲ್ಲ ಚೆಕ್ ಮಾಡಿದ್ವಿ ನಾವು. ಎಲ್ಲರೂ ಬಂದ್ ಮಾಡಿ ಹೋಗೋದನ್ನು ವೆಯ್ಟ್ ಮಾಡಿ, ಆಮೇಲೆ ಒಬ್ರು ಬಂದು ನೋಡಿ ಇನ್ನೊಬ್ರನ್ನು ಕರೆಸಿ. ನಾರ್ಮಲ್ ಆಗಿ ಎಷ್ಟು ಗಂಟೆಗೆ ಬಂದ್ ಆಗಿದೆ ಸರ್ ನಿಮ್ಮ ಮೊಬೈಲ್ ಶಾಪ್? ಹೇಗೆ ನಾರ್ಮಲ್ ಆಗಿ ನಮ್ದು 9 o'clock 9:30 ಒಳಗಡೆ ನಾವು ಕ್ಲೋಸ್ ಮಾಡ್ತೀವಿ. ನಿನ್ನೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದ್ ಮಾಡಿದ್ವಿ. ಅಂದ್ರೆ ಇವಾಗ ಅಂದ್ರೆ ಈಗ ನೀವು ನೋಡ್ತಾ ಇದೀರಿ ನೋಡಿ ಜಬೀರ್ ಅವರೇ, ಆದ್ರೆ ದೃಶ್ಯದಲ್ಲಿ ಒಬ್ರು ಮಾಸ್ಕ್ ಹಾಕೊಂಡ್ ಬರ್ತಾರೆ, ಇನ್ನೊಬ್ರು ಕೂಡ ಅಲ್ಲಿ ಬಂದು ಹೋಗ್ತಾರೆ. ಅವರು ನೈಟ್ ಪ್ಯಾಂಟ್ ಹಾಕೊಂಡಿರ್ತಾರೆ, ಶರ್ಟ್ ಹಾಕೊಂಡಿರ್ತಾರೆ, ಅವ್ರೇನ್ ಮುಖಕ್ಕೆ ಹಾಕೊಂಡಿರೋದಿಲ್ಲ. ಸೊ ಆ ಒಂದು ಇದ್ರಲ್ಲಿ ನೀವು ಅನುಮಾನ ಬಂದಿರ್ಬೋದ ಯಾರು ಅಂತ ಗೊತ್ತಾಗ್ಬೋದಾ, ಹೇಗೆ? ಇಲ್ಲ ಸರ್, ಅದು ನೋಡಿದ ಪರಿಚಯ ಯಾರ್ದು ಕಾಣ್ತಾ ಇಲ್ಲ ಸರ್, ಹಾಗಾಗಿ ತುಂಬಾ ಡೌಟ್ ಇದೆ. ಅವರು ಹೀಗೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಅವ್ರದ್ದು ಅನುಮಾನ. ಅಂದ್ರೆ ಯಾಕಂದ್ರೆ ಸರ್, ಇವಾಗ ಕಸ್ಟಮರ್ ಬರ್ತಾರೆ, ಬಹುತೇಕ ಹೊರಗಿನವ್ರು ಬರ್ಬೋದು, ಅದು ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಬಹುತೇಕವಾಗಿ ಈ ಬಗ್ಗೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ನಿಮ್ಗೆ ಗೊತ್ತಿರೋರು ಬಂದಿರ್ಬೋದು. ಯಾಕಂದ್ರೆ ಅವರನ್ನ ಗಮನಿಸಬಹುದು, ತುಂಬಾ ಕೆದರಿದ ಕೂದಲ್ ಇದೆ, ಅವರು ಗಡ್ಡ ಕೂಡ ಬಿಟ್ಟಿದ್ದಾರೆ, ಗಮನಿಸಬಹುದು. ಹೇಗೆ ಅಂದ್ರೆ ಅದು ದೃಶ್ಯ ನೋಡಿದ ತರ ಆಗ್ತದೆ, ಯಾರನ್ನೋ ಒಬ್ರು ನೋಡಿದಾಗ ಎಲ್ಲ ಆಗ್ತದೆ. ವಿಡಿಯೋದಲ್ಲಿ ನೋಡುವಾಗ ಯಾರನ್ನೋ ಒಬ್ರು ನಮಗೆ ಒಂದು ನೋಡಿದಾಗೆ ಆಗ್ತದೆ, ಬಟ್ ಯಾರಂತ ಹೇಳಿ ಕರೆಕ್ಟ್ ಆಗಿ ಒಂದು ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಸರ್, ಇವಾಗ ಕಳ್ಳತನಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ, ಏನು ತಗೊಂಡು ಹೋಗ್ಲಿಲ್ಲ ಅಂತ ನೀವು ಹೇಳಿದ್ರಿ ಆಗ. ಸೊ ಆದ್ರೆ ನಮ್ದು ಶಾಪ್ ಇದು ಶಟರ್ ಒಂದು ಡ್ಯಾಮೇಜ್ ಆಗಿದೆ ಹೊರತು ಬೇರೆ ನಮ್ಗೆ ಯಾವ್ದು ಕೂಡ ಇದಾಗ್ಲಿಲ್ಲ. ಪ್ರಯತ್ನ ಪಟ್ಟರು, ಅದು ಸರಿಯಾದ ಸಮಯಕ್ಕೆ ಅವರ ಮುತ್ತಲಿಬ್ ಅವರು ಬಂದದ್ರಿಂದ ಯಾವುದೇ ಒಂದು ಹಾನಿ ಸಂಭವಿಸಲಿಲ್ಲ. ಅಂದ್ರೆ ಇವಾಗ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡುವಂತ ಕೆಲಸವನ್ನ ಏನಾದ್ರು ಮಾಡಿದ್ರಾ, ಹೇಗೆ? ಏನು ರೆಸ್ಪಾನ್ಸ್? ಮಾಡಿದ್ದೇವೆ ಸರ್, ಮಾಡಿದ್ದೇವೆ. ಅವರು ಭೇಟಿ ನೀಡ್ತೇನೆ ಅಂತ ಹೇಳಿದ್ದಾರೆ, ನಮ್ಮ ಮಳಿಗೆಗೆ ಭೇಟಿ ನೀಡ್ತೇನೆ ಅಂತ ಹೇಳಿದ್ದಾರೆ. ಬಂದಿದ್ದಾರಾ? ಇಲ್ಲ, ಬರ್ಬೇಕಷ್ಟೇ, ಅವ್ರನ್ನ ವೇಟ್ ಮಾಡ್ತಾ ಇದ್ದೇವೆ. ಓಕೆ, ಅಂದ್ರೆ ಕೇಸನ್ನ ಕೊಟ್ಟಿದ್ದೀರಿ, ಅವ್ರು ಬಂದು ಪರಿಶೀಲನೆ ಮಾಡ್ಲಿಕ್ಕೆ ಇದೆ ಇನ್ನು? ಹಾಗಾದ್ರೆ
ಹೌದು ಸರ್, ಹೌದು ಸರ್, ಹೌದು. ಓಕೆ, ಈಗ ಏನ್ ಮಾಡ್ತೀರಿ ಅಂತ ಹೇಳ್ಕೊಂಡು, ಅಂದ್ರೆ ಇದು ಪ್ರಯತ್ನ ಮಾಡಿದ್ರೆ ಇವರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ತೀರಿ ಅಂದ್ರೆ ಇವಾಗ ಇಲ್ಲ ಸರ್, ಖಂಡಿತ ಪೊಲೀಸ್ನವ್ರಿಗೆ? ಸುಮ್ನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಮ್ಗೆ ಇಷ್ಟು ಚಿಕ್ಕದ್ರಲ್ಲಿ ಆಗಿ ಮುಗೀತು ಅಂತ ಹೇಳಿ ಸುಮ್ನೆ ಇದ್ರೆ ಹೌದು ನಾಳೆ ಅವರಿಗೆ ಅದೇ ಒಂದು ದಾರಿ ಆಗ್ತದೆ ಸರ್. ಇನ್ನು ಈ ಉಜಿರೆಪೇಟೆಯಲ್ಲಿ ತುಂಬಾ ವ್ಯಾಪಾರಸ್ಥರಿದ್ದಾರಲ್ಲ. ಹೌದು. ಅಂದ್ರೆ ಇನ್ನೊಂದೇನಂತ ಹೇಳಿದ್ರೆ, ಪೊಲೀಸರಿಗೆ ನೀವು ಕೇಸನ್ನ ಕೊಟ್ಟಿದ್ದೀರಿ, ಅವರು ಬಂದು ಪರಿಶೀಲನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ನೀವು ನಿಮ್ಮ ಅಂಗಡಿಯ ಕಡೆಯಿಂದ, ನಿಮ್ಮ ಶಾಪ್ನ ಕಡೆಯಿಂದ ಯಾವ ರೀತಿಯ ಭದ್ರತೆಯಿಂದ ಮಾಡ್ಕೊಳ್ತೀರಿ? ಯಾಕಂದ್ರೆ ಇದು ಮುನ್ನೆಚ್ಚರಿಕೆ ಅಂತಾನೆ ಹೇಳ್ಬೋದು ನಿಮ್ಗೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಆಗುವಂತದ್ದು ಸಣ್ಣ ಮಟ್ಟದಲ್ಲಿ ಆಗಿ ಹೋಗಿ ದೊಡ್ಡ ಒಂದು ಅಪಾಯ ತಪ್ಪಿ ಹೋಯ್ತು ಅಂತ ಹೇಳ್ಬೋದು. ಹೌದು ಹೌದು ಯಾವ ರೀತಿ ಭದ್ರತೆ ತಗೊಳ್ತೀರಿ? ಇನ್ನು ಕೂಡ ನಮ್ದು ಲಾಕ್ ಸಿಸ್ಟಮ್ ಇನ್ನು ಕೂಡ ಸ್ವಲ್ಪ ಹೆವಿ ಮಾಡಿಸ್ಬೇಕಾಗ್ತದೆ ಸರ್. ಮಾಡಿಸ್ಬೇಕಾಗ್ತದೆ. ಆಲ್ರೆಡಿ ಇತ್ತು, ಅದು ಸಾಕಾಗಲ್ಲ ಅಂತ ತಿಳಿಯಿತು. ಇನ್ನು ಸ್ವಲ್ಪ ಅದರ ಲಾಕ್ ಸಿಸ್ಟಮ್ ಅನ್ನು ನಾವು ಇನ್ನು ಸ್ವಲ್ಪ ಹೆವಿಯಾಗಿ ಮಾಡಿಸ್ಬೇಕಾಗುವ ಒಂದು ಸನ್ನಿವೇಶ ಉಂಟು ಸರ್. ಆಗ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಕಸ್ಟಮರ್ಗಳು ಬರ್ತಾರೆ, ಸಿಸಿ ಕ್ಯಾಮ್ರಲ್ಲಿ ಆಲ್ರೆಡಿ ರೆಕಾರ್ಡ್ ಆಗುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಕೊಂಡು. ಈ ಒಂದು ನಿಟ್ಟಿನಲ್ಲಿ ಕೂಡ ಯಾವ ಒಂದು ಪ್ರಯತ್ನವನ್ನ ಮಾಡ್ತೀರಿ? ಅಂದ್ರೆ ಕಸ್ಟಮರ್ ಬಂದಾಗ ಅವರ ಗುರುತು ಪರಿಚಯ ನೆನಪಿಟ್ಕೊಳ್ಳುವಂತಹದ್ದು ಏನಾದ್ರು ಮಾಡ್ತೀರಾ, ಹೇಗೆ ಏನು ಅಂತ? ಇಲ್ಲ, ನಮ್ಗೆ ಹೇಗಂದ್ರೆ ಈಗ ನಾವು ಹುಜಿರೆಯಲ್ಲಿ ಇಲ್ಲಿ ಶಾಪ್ ಮಾಡಿ ನಮ್ದೊಂದು 3 ವರ್ಷ ಆಯ್ತು ಈ ಬಿಲ್ಡಿಂಗ್ ಅಲ್ಲಿ. ನಾವು ಮೊದ್ಲಿಂದಲೇ ಒಂದು 10-12 ವರ್ಷದಿಂದ ಉಜಿರೆಪೇಟೆಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೇವೆ. ಮುಖಪರಿಚಯ ಎಲ್ಲ ಇದೆ. ಇಲ್ಲ, ಮುಖಪರಿಚಯ ಎಲ್ಲ ಇದೆ. ಇಲ್ಲಿ ಊರಿನ ಜನರದ್ದು, ಕಸ್ಟಮರ್ದೆಲ್ಲ ನಮ್ಗೆ ಒಂದು ಮುಖಪರಿಚಯ ಇದೆ. ಆದ್ರೆ ಈ ವಿಡಿಯೋದಲ್ಲಿ ನೋಡುವಾಗ ನಮ್ಗೆ ಅಷ್ಟೊಂದು ಪರಿಚಯ ಒಂದು ಸಿಗ್ತಾ ಇಲ್ಲ. ನೋಡಿದಾಗೆ ಆಗ್ತಾ ಉಂಟು, ಯಾರಂತ ಹೇಳಿ ಒಂದು ನೆನಪು ಬರ್ತಾ ಇಲ್ಲ. ಈಗ ನೋಡಿದಾಗೆ ಆಗ್ತಾ ಇದೆ ಅಂತ ಹೇಳುವಾಗ, ಈಗ ಪೊಲೀಸ್ನವರು ಡೀಟೇಲ್ ಆಗಿ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಮುಂದಕ್ಕೆ ಅವರು ಏನಾದ್ರು ಕೇಳ್ತಾ ಹೋದ್ರೆ, ನೀವು ಹೇಳ್ತಾ ಹೋದ ಹಾಗೆ ಅವರನ್ನ ಹಿಡಿಯುವಂತ ಸಾಧ್ಯತೆ ಇರುತ್ತೆ ಅಲ್ವಾ? ಹಾಗಾದ್ರೆ ಹಿಡಿಬಹುದು. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಜವಾಗ್ಲೂ ನಮ್ಗೊಂದು ಹೆಲ್ಪ್ ಮಾಡಬಹುದು ಅಂತ ತಿಳ್ಕೊಂಡಿದ್ದೇವೆ ಸರ್. ಓಕೆ, ಅಂದ್ರೆ ಅದೇ, ಯಾಕಂದ್ರೆ ತುಂಬಾ ನಾವು ಕೂಡ ಈಗ ನೀವು ಕೂಡ ಅಂದ್ರೆ ತುಂಬಾ ಇದು ಮಾಡ್ಕೊಂಡು ಶಾಪಿಗೆ ಐಟಮ್ಗಳನ್ನ ಹಾಕ್ತೀರಿ, ನೀವು ಕೂಡ ಅದರಿಂದ ಬಂದಂತ ಆದಾಯವನ್ನ ನೀವು ಮೊಬೈಲ್ ಅಲ್ಲಿ ತಗೊಂತೀರಿ, ಅವ್ರಿಗೆ ಕೊಡ್ಬೇಕಾಗುತ್ತೆ. ಹೌದು ಹೌದು ಸರ್, ಹಾಗಾಗಿದ್ದಾಗ ಸ್ವಲ್ಪ ಎಲ್ಲ ಅದರಲ್ಲೇ ಇದೆ ಸರ್. ಎಲ್ಲ ಇದೆ. ಹೌದು, ನಿಮ್ ಲೈಫೇ ಅದರಲ್ಲಿದೆ ಅಲ್ವಾ? ಹೌದು 100%. ಖಂಡಿತವಾಗ್ಲೂ ನಿಮ್ ಪೊಲೀಸರ ಮೇಲೆ ಭರವಸೆನ ಇಟ್ಕೊಂಡಿದ್ದೀರಿ. ಆ ಭರವಸೆ ನಿಜವಾಗ್ಲೂ ಇರ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇರ್ಲಿ, ಖಂಡಿತವಾಗ್ಲೂ ಈ ಒಂದು ಕಳ್ಳತನವನ್ನ ಪೊಲೀಸರು ಭೇದಿಸ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಜಬೀರ್ ಅವರೇ, ಧನ್ಯವಾದ ಮಾತನಾಡಿದ್ದಕ್ಕೆ. ಧನ್ಯವಾದ. ಸುಮಾರು ಒಂದು 10:45 ಒಳಗಡೆ, ಅಂದ್ರೆ ನಾವೀಗ ಬೇರೆ ಕ್ಯಾಮರಾ ಎಲ್ಲ ನೋಡಿದ್ವಿ, ಒಂದು 7:53ಗೆ ನಮ್ಮ ಅಪೋಸಿಟ್ ಅಲ್ಲಿ ಬಂದು ಗಾಡಿ ಪಾರ್ಕ್ ಆಗಿದೆ. 7:55ರಿಂದ ಅವರು ಇದೇ ಪೇಟೆಯಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದ್ರು. ನಾವು ಅಬ್ಸರ್ವ್ ಮಾಡಿದ ಇದರಿಂದ 10:45 ಹೊತ್ತಿಗೆ ಇಲ್ಲಿ ಬಂದಿದ್ದಾರೆ ನಮ್ಮ ಅಂಗಡಿ ಹತ್ರ. ಅಂಗಡಿ ಬಂದು ನಮ್ಮ ಫಸ್ಟಿಗೆ ಒಬ್ರು ಬರ್ತಾನೆ ನಡ್ಕೊಂಡು ಬಂದು ಶಟರ್ ಅನ್ನು ಸ್ವಲ್ಪ ಇದು ಮಾಡ್ತಾನೆ, ಒಂದು ಸ್ಕ್ರೂ ಡ್ರೈವರ್ ಎಲ್ಲ ಹಾಕಿ ಕ್ಯಾಮರಾ ಎಲ್ಲ ತಿರುಗಿಸ್ತಾರೆ. ಅದೆಲ್ಲ ಉಂಟು, ಕ್ಯಾಮ್ರಾ ರೆಕಾರ್ಡ್ ಅಲ್ಲಿ ಇದೆ. ಮತ್ತೆ ತಿರುಗಿಸಿ ಒಬ್ಬ ಅಲ್ಲಿಂದ ನಡ್ಕೊಂಡು ಬಂದು ಈ ಕಡೆ ಇರ್ತಾನೆ, ಕಾರಲ್ಲೇ ಇರ್ತದೆ. ಹಾಗಾಗಿ ಅವರನ್ನು ಫೋನ್ ಮಾಡಿ ಕರೀತಾನೆ, ನೀವು ಕಾರಿಂದ ಯೂಟರ್ನ್ ಮಾಡಿ ಬನ್ನಿ ಅಂತ. ಸೊ ಹಾಗೆ ಯೂಟರ್ನ್ ಮಾಡಿ ಈ ಕಡೆ ಬಂದು ಅಲ್ಲಿ ಮಹಾವೀರ ಸಿಲ್ಕ್ ಪಾರ್ಕ್ ಅಲ್ಲಿ ಗಾಡಿ ಪಾರ್ಕ್ ಮಾಡ್ತಾರೆ. ಒಬ್ಬ ಡ್ರೈವರ್ ಕಾರಲ್ಲೇ ಇರ್ತಾನೆ, ಮತ್ತೊಬ್ಬ ಇಳ್ಕೊಂಡು ಬರ್ಮುಡ ಚಡ್ಡಿ ಹಾಕೊಂಡು ಬರ್ತಾನೆ. ಅವನು ಇಳ್ಕೊಂಡು ಆಗಿ ಬರ್ತಾನೆ ಫ್ರಂಟಿಗೆ ಬಂದು ಇಲ್ಲಿ ಇಳ್ಕೊಂಡು ಇಬ್ರು ಕ್ಯಾಮ್ರಾ ಎಲ್ಲ ನೋಡಿ ಇಬ್ರು ಸೇರಿ ಶಟ್ರನ್ನು ಮೇಲೆ ಎಳಿತಾರೆ. ಸ್ವಲ್ಪ ಅಪ್ ಆಗ್ತದೆ ಶಟರ್. ಅಷ್ಟೊತ್ತಿಗೆ ನಮ್ಮ ಪಕ್ಕದವರು ಮುತ್ತಲಿಬ್ ಅಂತ ಹೇಳಿ ಇದ್ದಾರೆ ಇಲ್ಲಿ, ಟೀ ಅಂಗಡಿಯವರು. ಅವರು ಗಾಡಿ ಬಂದ ನೋಡಿ ಅವರು ಅಲ್ಲಿಂದ ಓಡ್ತಾರೆ. ಬಗ್ಗಿಕೊಂಡು ಹೋಗುವ ವಿಡಿಯೋಸ್ ಎಲ್ಲ ಇದೆ. ಇವರು ಓಡ್ತಾರೆ. ಮತ್ತೊಂದು 2-3 ನಿಮಿಷ ಅಲ್ಲಿ ವೇಟ್ ಮಾಡಿ ಮತ್ತೆ ಗಾಡಿ ರಿವರ್ಸ್ ತಕೊಂಡು ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ. ಈಗ ಗಾಡಿ ನೋಡಿದ್ರಲ್ಲ, ಗಾಡಿ ನಂಬರ್ ಏನಾದ್ರು ಗೊತ್ತಾಯ್ತಾ? ಇಲ್ಲ ಮೇಡಮ್, ಅದನ್ನೇ ನಾವು ತುಂಬಾ ಟ್ರೈ ಮಾಡಿದ್ವಿ. 2-3 ಕ್ಯಾಮ್ರಾ ಎಲ್ಲ ನೋಡಿದ್ವಿ, ಎಲ್ಲಿ ಸಿಕ್ಕಿಲ್ಲ. ಗಾಡಿ ಮಾತ್ರ ಪರಿಚಯ ಸಿಕ್ತು, ಟೊಯೋಟಾ ಇಟಿಯೋಸ್ ಗಾಡಿ. ಟೊಯೋಟಾದ ವೈಟ್ ಕಲರ್ ಗಾಡಿ ಇಟಿಯೋಸ್. ಈಗ ಅದು ಬಂದಿರೋಂತ ಕಳ್ಳರದು ಮುಖ ಕೂಡ ಕಾಣಿಸುತ್ತೆ, ಯಾರಾದ್ರೂ ಪರಿಚಯಸ್ಥರು ಇಲ್ಲಿ? ಇಲ್ಲ, ನೋಡಿದ ಪರಿಚಯ ಆಗ್ತಾ ಇಲ್ಲ. ನೋಡಿದ್ವಿ, ತುಂಬಾ ಆಲೋಚನೆ ಮಾಡಿದ್ವಿ, ಎಲ್ಲಿಯೂ ಆಗ್ತಾ ಇಲ್ಲ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಏನ್ ಹೇಳಿದ್ರು ಅಲ್ಲಿ ಕ್ರೈಮ್ ಅವ್ರು ಬರ್ತೀನಿ ಅಂತೆಲ್ಲ ಹೇಳಿದ್ದಾರೆ, ಬಂದು ಎಲ್ಲ ಚೆಕ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಬೇರೆ ಕ್ಯಾಮ್ರಾ, ಈಗ ಇಲ್ಲೆಲ್ಲ ಸುತ್ತಮುತ್ತ ಕ್ಯಾಮ್ರಾ ಇದೆಯಲ್ಲ, ಸಿಸಿ ಕ್ಯಾಮ್ರಾ, ಅಲ್ಲೆಲ್ಲ ಕೂಡ ಚೆಕ್ ಮಾಡಿದ್ರೆ? ಆಲ್ಮೋಸ್ಟ್ ನಮ್ಗೆ ಗೊತ್ತಿರುವಾಗೆಲ್ಲ 2-3 ಕಡೆ ಕೇಳಿದ್ವಿ, ಅಲ್ಲಿ ಹೊರಗಡೆ ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರು. ಈಗ ಒಂದು ವೇ ಇರುದೆ ಅಂತ ಹೇಳಿದ್ರೆ ಅಲ್ಲಿ ಟರ್ನ್ ಮಾಡುವಾಗ ಏನಾದ್ರು ಗಾಡಿದ ನಂಬರ್ ಕಾಣುವ ಒಂದು ವೇ ಇದೆ, ಅಲ್ಲಿ ಒಂದು ನೋಡ್ಬೇಕಾಗ್ತದೆ. ಅಲ್ಲಿ ಅವರು ಸ್ವಪ್ನದವರ ಬಿಲ್ಡಿಂಗ್ ಅಲ್ಲಿ ನೋಡಿದ್ರೆ ಒಂದು ಸಿಗ್ಬೋದು ನಮ್ಗೆ. ಇದೇ ಮೊದಲು ಈ ತರ ಆಗ್ತಿರೋದು ಅಥವಾ ಹೇಗೆ? ಇಲ್ಲ ಮೇಡಮ್, ನಾವು ಅಂಗಡಿ ಓಪನ್ ಮಾಡಿ 3 ವರ್ಷ ಆಯ್ತು. ನಮಗೆ ಈ ಪ್ಲೇಸ್ ಅಲ್ಲಿ ಇಷ್ಟುವರೆಗೆ ಆಗ್ಲಿಲ್ಲ, ನಿನ್ನೆ ಫಸ್ಟ್ ಟೈಮ್ ಆಗಿತ್ತು. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ? ಏನಾದ್ರು ಅನುಮಾನ ಇದೆ? ಇಲ್ಲ ಮೇಡಮ್, ಆತರ ಏನು ಯಾವ್ದು ಇಲ್ಲ. ಯಾರು ಕೂಡ ಬಂದಿಲ್ಲ? ಇಲ್ಲ ಇಲ್ಲ.
ಸರ್ ಇಲ್ಲಿ ಏನಾದ್ರು ಕಳುವಾಗಿದೆಯಾ ಈಗ? ಒಳಗಡೆ ಬರೋ ಪ್ರಯತ್ನವೆಲ್ಲ ಮಾಡಿದ್ರೆ ಅವರು? ಪ್ರಯತ್ನ ಮಾತ್ರ ಮಾಡಿದ್ರು. ನಮ್ದು ಏನು ನಾಶ ಆಗ್ಲಿಲ್ಲ, ನಮ್ಗೆ ಎಲ್ಲ ಇದೆ, ನಮ್ದು ತೊಂದರೆ ಇಲ್ಲ. ಸ್ವಲ್ಪ ಶಟರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬೇರೆ ಏನಾಗ್ಲಿಲ್ಲ. ಅದು ಶಟರ್ ಡ್ಯಾಮೇಜ್ ಮಾಡಕ್ಕೆ ಏನೆಲ್ಲ ವಸ್ತುಗಳು ಬಳಸಿದ್ದಾರೆ ಅದೆಲ್ಲ ಇದ್ರಲ್ಲಿ ಇದೆಯಾ? ಅದು ಸ್ಕ್ರೂ ಡ್ರೈವರ್ ಒಂದು ಕಾಣ್ತದೆ, ಮತ್ತೆ ಬೇರೆ ಅವ್ರ ಹತ್ರ ಏನೋ ಪಾಕೆಟ್ ಇಂದ ಎಲ್ಲ ತೆಗಿತಿದ್ರು, ಅದು ಏನ್ ತೆಗ್ದಿದ್ದಾರೆ ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. CC ಕ್ಯಾಮರಾದಲ್ಲಿ ಎಲ್ಲ ಸ್ವಲ್ಪ ಮೇಲೆ ಮಾಡಿ ಅವರೇ ಅನ್ಕೊಂಡಿದ್ದಾರೆ CC ಕ್ಯಾಮರಾ ಮೇಲೆ ಇದಾಗಿದೆ ಅಂತ ಹೇಳಿ, ಬಟ್ ಅದು ಆಗ್ಲಿಲ್ಲ. ಅದರಲ್ಲಿ ಸ್ವಲ್ಪ ಕಾಣ್ತಾ ಇದೆ. CC ಕ್ಯಾಮರಾ ಮೇಲೆ ಮಾಡುವಾಗ ಅವರ ಮುಖ ಕ್ಲಿಯರ್ ಆಗಿ ಕಾಣಿಸ್ತದೆ. ಒಬ್ರು ಮಾಸ್ಕ್ ಹಾಕಿದ್ರು, ಒಬ್ರದ್ದು ಮುಖ ಕಾಣ್ತದೆ, ಬಟ್ ಅವ್ರದ್ದು ನಮ್ಗೆ ನೋಡಿದ ಪರಿಚಯ ಇಲ್ಲ. ದೃಶ್ಯವನ್ನು ನೀವು ಗಮನಿಸಬೇಕು. ಏನಂತ ಹೇಳಿದರೆ ಸೂಕ್ಷ್ಮವಾಗಿ ನಾವು ಅದನ್ನು ಗಮನಿಸಿದಾಗ ಆ ಒಂದು ಅಂಗಡಿಯ ಸಿಬ್ಬಂದಿಗಳಲ್ಲಿ ಯಾವ ರೀತಿಯ ಮುಗ್ಧತೆ ಇದೆ ಅಂತ ತಿಳ್ಕೊಂಡು. ಯಾಕಂದರೆ ಬೇಕಾದಷ್ಟು ಕೆಲಸಗಳಿವೆ, ದುಡ್ದು ತಿನ್ನಿ ಅಂತ ತುಂಬ ಮಂದಿ ದೊಡ್ಡವರು ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಸಾಲವನ್ನು ಮಾಡಿ ಆ ಮೊಬೈಲನ್ನು ತಗೊಂಡು ಬಂದು ಗ್ರಾಹಕರಿಗೆ ಮಾರಿ ಅದರ ಅಮೌಂಟನ್ನು ಎಲ್ಲಿಂದ ನಾವು ಮೊಬೈಲನ್ನು ಪರ್ಚೇಸ್ ಮಾಡಿರ್ತೇವೋ ಸೊ ಅವರಿಗೆ ಕೂಡ ಕೊಡಬೇಕಾಗುತ್ತೆ, ಅದರಲ್ಲಿ ಸ್ವಲ್ಪ ಬಂದ ಲಾಭವನ್ನು ಇಟ್ಕೊಳ್ಬೇಕಾಗತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯ ಕಳ್ಳತನ ಕೃತ್ಯವನ್ನು ಮಾಡಿದರೆ ಏನು ಸಿಗುತ್ತೆ ಅಂತ ಹೇಳ್ಕೊಂಡು ಇನ್ನೊಬ್ಬರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಖಂಡಿತವಾಗ್ಲೂ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ಬೋದು. ಯಾಕಂತ ಹೇಳಿದ್ರೆ 3 ವರ್ಷ ಆಯ್ತಂತೆ ಅವರು ಶಾಪನ್ನು ಓಪನ್ ಮಾಡಿ, ಇದುವರೆಗೂ ಕೂಡ ಅವರಿಗೆ ಅಂತಹ ಅನುಭವ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಒಳ್ಳೆಯ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋಂತಹ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡ ಸಂದರ್ಭದಲ್ಲಿ ಇಂತಹ ಒಂದು ಘಟನೆಗಳು ಆದ್ರೆ ಏನ್ ಮಾಡಬೇಕು ಅಂತ ಹೇಳ್ಕೊಂಡು ಬೇಕಾದಷ್ಟು ಕೆಲಸಗಳಿದೆ ಅಲ್ವಾ, ಮಾಡೋದಕ್ಕೆ ಯಾವುದಾದ್ರೇನು ಕೆಲಸ, ಕಳ್ಳತನ ಮಾಡಿ ಇನ್ನೊಬ್ಬರ ತಲೆ ಒಡೆಯದೆ ಜೀವನವನ್ನು ನಡೆಸಿದ್ರೆ ಅಷ್ಟೇ ಸಾಕು. ಅದನ್ನ ಬಿಟ್ಟು ಇಂತಹ ಒಂದು ಕೃತ್ಯಗಳಿಗೆ ಇಳಿಯುವಂಥದ್ದು ಖಂಡಿತವಾಗ್ಲೂ ಸರಿಯಲ್ಲ ಅಂತ ಹೇಳ್ಕೊಂಡು ಈಗಾಗಲೇ ಅವರು ಅಂಗಡಿಯ ಮಾಲಕರು ಏನಿದ್ದಾರೆ ಪೊಲೀಸ್ನವರಿಗೆ ದೂರನ್ನ ಕೊಟ್ಟಿದ್ದಾರೆ. ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾರೆ, ಕಾದು ಕೂತ್ಕೊಂಡಿದ್ದಾರೆ ಪಾಪ. ಯಾಕಂತ ಹೇಳಿದ್ರೆ ಇದು ಹೀಗಾದ್ರೆ ಇಲ್ಲಿಗೆ ಈ ಪ್ರಯತ್ನವನ್ನು ಬಿಟ್ಬಿಟ್ರೆ ಈ ಕಳ್ಳರಿಗೆ ಮುಂದೊಂದು ದಿನ ಇಂತಹ ಒಂದು ಕೃತ್ಯವನ್ನು ಮಾಡೋದಕ್ಕೆ ಪ್ರೇರೇಪಣೆ ಸಿಕ್ಕಂತಾಗತ್ತೆ. ಸೊ ಆ ರೀತಿಯನ್ನ ಮಾಡ್ಲಿಕ್ಕೆ ಬಿಡಬಾರ್ದು. ಜೊತೆಗೆ ನಮ್ಮ ಇಷ್ಟು ಕೂಡ ನಾವು ಸೇಫ್ಟಿ ಮೆಜರ್ ಅನ್ನ ತಗೊಂಡ್ರು ಕೂಡ ಹೀಗಾಗ್ತಿದೆ ಅಂತ ಹೇಳಿದ್ರೆ ಸೊ ಇನ್ನು ಹೆಚ್ಚಿನ ಒಂದು ಭದ್ರತೆಯನ್ನು ನಾವು ತಗೊಳ್ಬೇಕಾಗತ್ತೆ, ನಮ್ಮ ವಸ್ತುಗಳನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ನೋಡ್ಬೋದು ಅಲ್ಲಿ ಒಂದು ಕಳ್ಳತನ ಆದಂಥ ಸಂದರ್ಭದ ಪ್ರಯತ್ನ ಏನಾಯ್ತು ಕಳ್ಳತನಕ್ಕೆ, ನಮ್ದು ವಸ್ತುಗಳಿಗೆ ಏನು ಆಗಿಲ್ಲ, ಎಲ್ಲ ವಸ್ತುಗಳು ಹಾಗೆ ಬಿಟ್ಟು ಹೋಗಿದ್ದಾರೆ. ಆದರೆ ಶಟರನ್ನ ಮುರಿದು ಒಳಗೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರೆ ಅಷ್ಟು ಹೊತ್ತಿಗೆ ಅವರ ಪರಿಚಯಸ್ಥರು ಯಾರು ಬಂದಿದ್ದಾರೆ ಬೈಕಲ್ಲಿ, ಸೊ ಆವಾಗ ಅಲ್ಲಿಂದ ಓಡಿ ಹೋಗಿದ್ದಾರೆ. ಇವಾಗ ಅಸ್ಪಷ್ಟ ಅಂದ್ರೆ ಪರಿಚಯವನ್ನ ಹಿಡಿಬೇಕು ಅಂತ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ ಕೂಡ ಆಗ್ತಾ ಇಲ್ಲ, ಎಲ್ಲೋ ಡೌಟ್ ಬರ್ತಾ ಇದೆ, ಅವರಲ್ವಾ, ಅವ್ರ ಹೌದಾ ಅಂತ ಹೇಳ್ಕೊಂಡು ಇವಾಗ ಪೊಲೀಸ್ನವರು ಬಂದು ತನಿಖೆಯನ್ನ ಮಾಡಿದ ಸಂದರ್ಭದಲ್ಲಿ ಇವರು ಯಾರು ಅಂತ ಗೊತ್ತಾಗುತ್ತೆ. ನೋಡೋಣ ಯಾರು ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಮುಂದೆ ಆ ವಿಚಾರಗಳು ಗೊತ್ತಾಗ್ಬೋದು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್, ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು, ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟ, ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ. 16 ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ.
ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ, ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ. ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ 1 ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಟಿಬಿ ಕ್ರಾಸ್, ಬೆಳ್ತಂಗಡಿ. ದೂರವಾಣಿ ಸಂಖ್ಯೆ 08256234760.